ವಂದಿತೆ ನಿನಗೆ ಗಣನಾಥ ವಂದಿತೆ ನಿನಗೆ ಗಣನಾಥ ನಮ್ಮ ಸಲಹುವ ತಂದೆ ಉಡುಪಿಯ ಜಾಣ ದೇವಕಿಯ ಜಠರದಲ್ಲಿ ನಿಂದನ ಆವ ಕೊಳ್ಳಲಿ ಬಂಧನ ದೇವಕಿಯ ಜಠರದಲ್ಲಿ ನಿಂದನ ಆವ ಕೊಳ್ಳಲಿ ಬಂಧನ ಕಂಸನ ಕೊಂದನ ಮಾವ ಕಂಸನ ಕೊಂದನ ಕಾಮದಯ್ಯ ಯುಗಾದಿಯ ಶುಭಾಶಯವನ್ನು ತಿಳಿಸುತ್ತಾ ಗಣಪತಿಯಲ್ಲಿ ಒಂದು ಪ್ರಾರ್ಥನೆ. ವಿಘ್ನಕರ್ತಾರನು ವಿಘ್ನಹರ್ತಾರನು ಆದಂತಹ ಸಿದ್ಧಿ ಬುದ್ಧಿ ಶಕ್ತಿ ಗಣಪತಿಯಲ್ಲಿ ಎಲ್ಲರೂ ಕೂಡ ಒಂದೇ ಮನಸ್ಸಿನಿಂದ ಪ್ರಾರ್ಥಿಸಿಕೊಳ್ತಾ ಇದ್ದಾರೆ. ಈ ಕಾರ್ಯಕ್ರಮ ಯಾಕಾಗಿ ಅಂತ ಕೇಳಿದರೆ, ಮನುಷ್ಯ ಉಸಿರಾಡಬೇಕು ಆದರೆ ಗಾಳಿ ಬೇಕು, ಗಾಳಿ ಬೇಕು ಅಂತಾದರೆ ಸಸ್ಯ ಸಂಪತ್ತು ಬೇಕು, ಸಸ್ಯ ಸಂಪತ್ತು ಸಮೃದ್ಧವಾಗಿರಬೇಕು ಅಂದರೆ ನೀರು ಬೇಕು. ಇವೆಲ್ಲವಕ್ಕೂ ಕೂಡ ನಮಗೆ ಕಲ್ಪನೆ ಇಲ್ಲ. ಸ್ವತಂತ್ರವಾದ ಮನುಷ್ಯನಿಗೆ ಮಾತ್ರ ಸ್ವತಂತ್ರ ಜೀವನ ಇಲ್ಲ. ನಾವು ಹೇಳಿದಾಗ ಜೀವನ ಮಾಡಲಿಕ್ಕೆ ನಮ್ಮ ಹತ್ರ ಆಗೋದಿಲ್ಲ. ಆದರೆ ಸಸ್ಯ, ಗಾಳಿ, ನೀರು ಇತ್ಯಾದಿಗಳು ಸ್ವತಂತ್ರವಾಗಿ ಚಲಿಸುವಂತಹ ಒಂದು ವಸ್ತು ಅಂತ ಹೇಳ್ಬೋದು ಅಥವಾ ಶಕ್ತಿ ಅಂತ ಹೇಳ್ಬೋದು. ಇದಕ್ಕೆ ನಮ್ಮ ಸರ್ಕಾರದವರು ನದಿಯನ್ನು ತಿರುಗಿಸಿ ಬೇರೊಂದು ಕಡೆ ಒಯ್ಯುವುದು ಅಥವಾ ಇನ್ಯಾವುದೋ ಸಮಾಜಕ್ಕೆ ಅಹಿತಕರವಾದಂತಹ ಯೋಜನೆಗಳನ್ನು ಹಮ್ಮಿಕೊಳ್ತಾ ಇದ್ದಾರೆ. ಅದು ಆಗಬಾರದು ಹೇಳುವುದು ಗುರುಗಳ ಉದ್ದೇಶ ಅಲ್ಲವೇ ಅಲ್ಲ. ಜನರಿಗೆ ಅನುಕೂಲವಾಗುವಂತೆ ಆ ವ್ಯವಹಾರವೋ ಅಥವಾ ಯೋಜನೆಯೋ ಆಗಬೇಕು ಅನ್ನುವುದು ಗುರುಗಳ ಉದ್ದೇಶ. ಅದಕ್ಕಾಗಿ ನಮಗೆ ಯಾವುದು ಅಹಿತವಾಗಿ ಕಾಣುತ್ತದೆಯೋ, ಅಹಿತವನ್ನು ಉಂಟು ಮಾಡುತ್ತದೆಯೋ ಆ ವ್ಯವಹಾರ ಯಾರೇ ಮಾಡಿದರೂ ಕೂಡ, ಸರ್ಕಾರದವರಿರಲಿ ಯಾರೇ ಮಾಡಬೇಕು, ವೈಯಕ್ತಿಕವಾಗಿ ಮಾಡಿರಲಿ, ಅದು ಆಗಬಾರದು ಅನ್ನುವಂಥ ಉದ್ದೇಶ. ಯಾಕೆಂತ ಹೇಳಿದರೆ, ಇನ್ನೊಂದು ಬಾರಿ ಬೆಳೆಸಿ ಯೋಜನೆ ಬೇಡ ಅಂತ ಹೇಳಿದರು, ಕೈಗಾ ಬೇಡ ಅಂತ ಹೇಳಿದರು. ಎಲ್ಲದಕ್ಕೂ ಗುರುಗಳು ಬೇಡ ಹೇಳ್ತಾರೆ ಹೇಳೋದು ಒಂದೇ ಉದ್ದೇಶ ಕಾಣುತ್ತದೆ ಬಿಟ್ಟರೆ ಯಾಕೆ ಹೇಳ್ತಾರೆ ಅಂತನ್ನ ನಾವು ವಿಚಾರ ಮಾಡಿಕೊಳ್ಬೇಕು. ಹಾಗಾಗಿ ಅವರ ಉದ್ದೇಶ ಅಂತ ಹೇಳಿದರೆ ನಮಗೆ ಅಹಿತವಾಗ್ತದೆ ಅಂತ ಆ ವ್ಯವಹಾರ ಅಂದರೆ ಯೋಜನೆಗಳು ಆಗಲೇಬಾರದು. ನಮ್ಮ ಉದ್ದೇಶ ಅದೇ. ನಮ್ಮೆಲ್ಲರಿಗೂ ಕೂಡ ಅನುಕೂಲವಾಗುವಂತೆ ಆ ವ್ಯವಹಾರ ಯೋಜನೆಗಳು ನಡೀತವೆ, ರಾಜಧಾನವಾಗಿ ನಡೆಯಲಿ ಅಂತ ಉದ್ದೇಶ. ಹಾಗಾಗಿ ಎಲ್ಲರೂ ಕೂಡ ನಮ್ಮ ಭಾಗದಲ್ಲಿ ಅದರಿಂದ ಪ್ರಯೋಜನ ಹೆಚ್ಚು ಆಗಬೇಕು ಅಥವಾ ಆ ವ್ಯವಹಾರ ನಮಗೆ ಅಹಿತವಾಗ್ತದೆ ಅಂತ ಆಗಲೇಬಾರದು ಎನ್ನುವ ಉದ್ದೇಶದಿಂದ ನಮ್ಮ ಈ ಪ್ರಾಂತದ ಎಲ್ಲ ಊರ ಭಕ್ತಾದಿಗಳು ಸೇರಿ ಗಣಪತಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಇವತ್ತು ಈ ನಮ್ಮ ಗಂಗಾಧರೇಂದ್ರ ಸ್ವಾಮಿಗಳ ಆಶೆ ಏನುಂಟೋ ಅಥವಾ ಅವರ ಒಂದು ಉದ್ದೇಶ ಯಾವುದುಂಟೋ ಅದು ಈಡೇರಲಿ ಅಂತ ಹೇಳಿ ಗಣಪತಿ ನಮಗೆ ನಿಮಗೆ ಎಲ್ಲರಿಗೂ ಕೂಡ ಲೋಕಕ್ಕೂ ಕೂಡ ಸನ್ಮಂಗಲವನ್ನು ಉಂಟು ಮಾಡಿ ನಮಗೆ ಎಲ್ಲ ರೀತಿಯಾದ ಸೌಭಾಗ್ಯವನ್ನು, ಸಂತೋಷವನ್ನು, ನೆಮ್ಮದಿಯನ್ನು ದೊರಕುತ್ತದೆ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಜೈ ಮಂಗಳಮೂರ್ತಿ ಮೋರಯ ಮೋರಯ. ನೋಡಿ, ಅಡುಗೆ ಮನೆಯಲ್ಲಿ ಸಾಮಾನು ಇಡಲಕ್ಕೆ ಇಪ್ಪುದಕ್ಕೆ ನಾಗಂತಕ್ಕೆ ಹೇಳ್ತಿದ್ದ, ನಿಂಗಳ ಬದಿಗೆ ಅಂತ ಹೇಳ್ತು. ಇದು ನೋಡಿ, ಇದು ಇಲ್ಲಿ ಈ ಅಡುಗೆ ಒಳಕ್ಕೆ ಮೇಲಿಡುದು.
ಶಿವಾಯ